ಮಾಜಿ ಸಚಿವ ನಾಗೇಂದ್ರನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕೇಸ್ನಲ್ಲಿ ನಾಗೇಂದ್ರ ಪಾರಾಗೋದು ಕಷ್ಟ. ಈಸಿಯಾಗಿ ಬರೋಕ್ ಸಾಧ್ಯನೇ ಇಲ್ಲ. ಪಿಎಗಳ ಮೂಲಕ ಶಾಸಕನ ಬಂಧನಕ್ಕೆ ಇಡಿ ಪ್ಲಾನ್ ಮಾಡ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹೈದರಾಬಾದ್ ಕಂಪನಿಗಳಿಂದ ಬಳ್ಳಾರಿ ಅಕೌಂಟ್ಗಳಿಗೆ ಹಣ ಬಂದಿದೆಯಂತೆ. ಪಕ್ಕದ ಆಂಧ್ರಕ್ಕೆ ನಮ್ಮ ಅಕೌಂಟ್ಗಳಿಂದ ಹೋಗಿದೆ. ಮೀನ್ಸ್ ನಮ್ಮದು ಅಂದ್ರೆ ನನ್ನ ಅಕೌಂಟ್ ಅಲ್ಲ, ನಮ್ಮ ರಾಜ್ಯದ ಅಕೌಂಟ್ಗಳಿಂದ ಹೋಗಿದೆ. ಪಿಎಗಳ ಮೂಲಕ ಶಾಸಕನ ಕಟ್ ಹಾಕುವಂತಹ ತಂತ್ರ ನಡೀತಾ ಇದೆ. ಮಾಜಿ ಸಚಿವ ಬಂಧನ ಆದ್ರೂ ಆಗಬಹುದು ಇವತ್ತೇ, ಹೇಳಲಿಕ್ಕಾಗಲ್ಲ. ನಾಗೇಂದ್ರ ಪಿಎ 25 ಲಕ್ಷ, ದದ್ದಲ್ ಪಿಎ 25ರಿಂದ 50 ಲಕ್ಷ ಹಿಂಗೆ ಹಣ ತಿಂದಿದಾರಂತೆ. ಇಬ್ರು ಪಿಎಗಳ ಮೇಲೆ ಇಬ್ಬರ ಭವಿಷ್ಯ ನಿಂತಿದೆ. ದದ್ದಲ್ ನಾಗೇಂದ್ರ ಢವ ಅಂತ ಇದೆ. ಸಪರೇಟ್ ಆಗಿ ಅವರಿಗೆ ವಿಚಾರಣೆ ನಡೆಸುವಾಗ ಎಲ್ಲಿ ಏನ್ ಬಾಯ್ ಬಿಟ್ಬಿಡ್ತಾರೋ, ಎಲ್ಲಿ ನಮ್ಮ ಹೆಸರು ಹೇಳ್ಬಿಡ್ತಾರೋ, ನಾವೇ ಹಾಕ್ಸಿದಂದು ಬಿಡ್ತಾರೋ ಅಂತ. ದದ್ದಲ್ ಪಿಎ, ನಾಗೇಂದ್ರ ಪಿಎ, ಇಬ್ರು ಪಿಎಗಳು ನೇರವಾಗಿ ಭಾಗಿಯಾಗಿರೋದು ಗೊತ್ತಿದೆ. ಅವ್ರೇನಾದ್ರೂ ಬಾಯ್ ಬಿಟ್ರೆ ಕಟ್ಟಿಟ್ಟ ಬುತ್ತಿ. ದದ್ದಲ್ ಪಿಎ ಸತ್ಯನಾರಾಯಣನ್ ಅವರೇನೋ, ಇತ್ತ ನಾಗೇಂದ್ರ ಅವರ ಪಿಎ ಹರೀಶ್. ಇಬ್ಬರಿಗೂ ಡ್ರಿಲ್ ಮಾಡ್ತಿದ್ದಾರೆ. ಅವ್ರೇನಾದ್ರೂ ಬಾಯ್ ಬಿಟ್ರೆ ಮಾಜಿ ಸಚಿವರಿಗೆ ಹಾಗೆ ಶಾಸಕರಿಗೆ ಕಟ್ಟಿಟ್ಟ ಬುತ್ತಿ ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಸಚಿವ ಸ್ಥಾನದಿಂದ ರಾಜೀನಾಮೆ ಪಡೆದುಕೊಂಡ್ರು, ಆದ್ರೂ ತನಿಖೆ ಆಗ್ತದೆ. ಸೊ ಇಬ್ಬರ ಪಿಎಗಳೇನಾದ್ರೂ ಬಾಯ್ ಬಿಟ್ರೆ ಇಬ್ಬರಿಗೂ ಕೂಡ ಫಿಕ್ಸ್ ಮೋಸ್ಟ್ಲಿ ಜೈಲೂಟ. ನ್ಯಾಯಾಂಗ ಬಂಧನ ಮಾಡಿದ್ರು ಮಾಡ್ಬೋದು, ಇವತ್ತೇ ಅವ್ರ ಅರೆಸ್ಟ್ ಆದ್ರೂ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಪಿಎಗಳಿಗಂತೂ 5-6 ಗಂಟೆ ಡ್ರಿಲ್ ಮಾಡಿದ್ದಾರೆ, ನಾನ್ ಸ್ಟಾಪ್ ಹಾಕಿ, ಎಲ್ಲೂ ಕಳಿಸ್ದೆ, ಅಲ್ಲೇ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ, ಹಗರಣ ಹೆಚ್ಚಾಗಿ ನಡೀತಾ ಇದೆ. ಸೊ ಏನಾಗಬಹುದು ಭವಿಷ್ಯ ಇವತ್ತೇ ಹೊರ ಬೀಳತ್ತೆ ಅನ್ನೋ ಮಾಹಿತಿ ಇದೆ. ಕೋಟಿ ವ್ಯವಹಾರಗಳು ಅಬ್ಬಬ್ಬ ಅಂತ ಅನ್ಸತ್ತೆ. ಆ ಕೋಟಿ ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಇಷ್ಟೆಲ್ಲ ಹಗರಣ ಮಾಡಿದಾರಲ್ಲ, ಇಷ್ಟೆಲ್ಲ ನಿಗಮದ ಹಣವನ್ನ ಲಪಟಾಯಿಸಿದ್ದಾರಲ್ಲ ಅಂತ ನೋಡಿದ್ರೆ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿತ್ತು. ರಾಜೀನಾಮೆ ಅಂತೂ ಕೊಟ್ಟಿದ್ದಾರೆ, ಬಟ್ ಇದ್ರಲ್ಲಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕಾಗಿದೆ. ಪಿಎಗಳ ಮೂಲಕ ಶಾಸಕನ ಬಂಧನಕ್ಕೆ ಈಗ ಗಾಳ ಬೀಸಿದ್ದಾರೆ. ಸತ್ಯನಾರಾಯಣ್ ಅನ್ನೋರ್ ಮುಖಾಂತರ ದದ್ದಲ್ ಪಿಎ ಹಾಗೆ ನಾಗೇಂದ್ರ ಪಿಎ ಹಣ ಪಡೆದಿದ್ದಾರಂತೆ. ಅವರು ಲಕ್ಷ 50-60 ಲಕ್ಷ ಹಣ ಪಡೆದಿದ್ದಾರಂತೆ. ಅದಕ್ಕೆ ಅವ್ರ ಕಡತ ಕೊಡ್ಬೇಕಾಗತ್ತೆ. ನಾನು ಪಡೆದಿಲ್ಲ ಅಂದ್ರೂ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು ಎಲ್ಲ ಸಿಗತ್ತೆ. ಯಾವ್ದ್ರಲ್ಲೂ ಕಣ್ಣ ಮುಚ್ಚಾಲೆ ಆಟ ಆಡಕ್ಕಾಗಲ್ಲ. ಯಾರ ಅಸ್ತು ಅಂತ ಯಾರು ಹೇಳಿದ್ರು ಅವ್ರ ಮೇಲೆ ದೊಡ್ಡ ಅಧಿಕಾರಿಗಳು ಇದ್ರೂ ಸಿಕ್ಕಾಕೋತಾರೆ, ನೋ ಡೌಟ್ ಅದರಲ್ಲಿ.